Praise the Lord. Greetings to you all in the name of our Lord and Savior Jesus Christ. Today's Bible verse, Deuteronomy chapter 7 verse 6. You belong to the Lord your God. From all the peoples on the earth, He chose you to be His own special people. ಧರ್ಮೋಪದೇಶ ಕಾಂಡ 7ನೇ ಅಧ್ಯಾಯ 6ನೇ ವಚನ. ನೀವು ನಿಮ್ಮ ದೇವರಾದ ಯೆಹೋವನಿಗೆ ಮೀಸಲಾದ ಜನರಾಗಿದ್ದೀರಲ್ಲವೇ? ಆತನು ಲೋಕದಲ್ಲಿರುವ ಸಮಸ್ತ ಜನಾಂಗಗಳಲ್ಲಿ ನಿಮ್ಮನ್ನೇ ಸ್ವಕೀಯ ಜನವಾಗುವುದಕ್ಕೆ ಆದುಕೊಂಡನು. ಈ ಮಾತನ್ನ ಮೋಶೆಯು ಇಸ್ರಾಯೇಲರನ್ನ ನೋಡಿ ಹೇಳ್ತಾ ಇದ್ದಾನೆ. ನೀವು ನಿಮ್ಮ ದೇವರಾದ ಯೆಹೋವನಿಗೆ ಮೀಸಲಾದ ಜನರಾಗಿದ್ದೀರಿ ಎಂಬುದಾಗಿ. ಹೌದು ನನ್ನ ಪ್ರಿಯ ದೇವಜನರೇ, ನಾವು ಕೂಡ ನಮ್ಮ ಕರ್ತನಿಗೆ ಮೀಸಲಾದ ಆತ್ಮೀಕ ಇಸ್ರಾಯೇಲರಾಗಿದ್ದೇವೆ. ಆತ್ಮೀಕ ಮಕ್ಕಳು ನಾವಾಗಿದ್ದೇವೆ. ನಮ್ಮ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾರೆ. ತನ್ನ ಸ್ವಕೀಯ ಜನರಾಗುವುದಕ್ಕಾಗಿ ಆತನು ಆರಿಸಿಕೊಂಡಿದ್ದಾರೆ. ಪ್ರಿಯರೇ, ಈ ಅಯಸ್ಕಾಂತದ ಬಗ್ಗೆ ನಾವು ನೋಡುತ್ತೇವೆ. ಅಯಸ್ಕಾಂತಕ್ಕೆ ಒಂದು ಕಬ್ಬಿಣದ ತುಂಡು ಹಚ್ಚಿದರೆ ಅದು ಅದಕ್ಕೆ ಅಂಟಿಕೊಂಡೇ ಇರುತ್ತದೆ ಹೊರತು ಅಯಸ್ಕಾಂತದಿಂದ ಬಿಟ್ಟು ಬರಲಿಕ್ಕೆ ಸಾಧ್ಯವಿಲ್ಲ. ಹಾಗೆಯೇ ನಮ್ಮ ದೇವರಾದ ಕರ್ತನು ನಮ್ಮನ್ನು ಆರಿಸಿಕೊಂಡಿದ್ದಾರೆ. ನಮ್ಮನ್ನು ತನ್ನ ಹತ್ತಿರವೇ ಇಟ್ಟುಕೊಳ್ಳಲು ಬಯಸ್ತಾ ಇದ್ದಾರೆ. ಅಂದರೆ ನಾವು ಕರ್ತನನ್ನು ಬಿಟ್ಟು ಹೊರ ಬರಲಿಕ್ಕೆ ಸಾಧ್ಯವಿಲ್ಲ, ಹೊರ ಬರಬಾರದು. ಪ್ರಿಯರೇ, ನಾವು ಕರ್ತನನ್ನೇ ಅಂಟಿಕೊಂಡು ಜೀವಿಸಬೇಕು. ಈ ಸೂರ್ಯನನ್ನು ನೋಡುತ್ತಾ ಇರುವಂಥ ಚಂದ್ರನು ಏನು ಮಾಡ್ತಾನಂದರೆ, ಯಾವಾಗಲೂ ಸೂರ್ಯನಿಂದ ಬೆಳಕನ್ನು ಪಡೆದುಕೊಂಡು ಇರುಳು ಹೊತ್ತಿನಲ್ಲಿ ಈ ಲೋಕಕ್ಕೆ ಜನರಿಗೆ ಬೆಳಕನ್ನು ಕೊಡುವಂಥವನಾಗಿದ್ದಾನೆ. ಅದೇ ರೀತಿಯಲ್ಲಿ ನನ್ನ ಪ್ರಿಯ ದೇವಜನರೇ, ನಾವು ಕ್ರಿಸ್ತನಲ್ಲಿದ್ದುಕೊಂಡು ಕ್ರಿಸ್ತನಿಂದ ಬೆಳಕನ್ನು ಪಡೆದುಕೊಂಡು ಈ ಲೋಕಕ್ಕೆ ಬೆಳಕನ್ನು ಕೊಡುವಂಥವರಾಗಿರಬೇಕು. ನಮ್ಮ ಕರ್ತನು ಪರಿಶುದ್ಧನಾಗಿದ್ದಾನೆ. ಆದುದರಿಂದ ನಾನು ಪರಿಶುದ್ಧನಾಗಿರುವುದರಿಂದ ನೀವೂ ಕೂಡ ಪರಿಶುದ್ಧರಾಗಿರಬೇಕು ಎಂಬುದಾಗಿ ನಮ್ಮ ಕರ್ತನು ಬಯಸುತ್ತಾರೆ. ಆದುದರಿಂದ ಕರ್ತನು ಪರಿಶುದ್ಧತೆಯಲ್ಲಿರುವುದರಿಂದ ನಾವು ಆತನ ಪರಿಶುದ್ಧತೆಯಲ್ಲಿ ನೆಲೆಗೊಂಡಿದ್ದು ಆ ಪವಿತ್ರತೆಯನ್ನು ಈ ಲೋಕಕ್ಕೆ ಸಾರುವಂಥವರಾಗಿರಬೇಕು. 9ನೇ ವಚನದಲ್ಲಿ ನಾವು ನೋಡುತ್ತೇವೆ, ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾರೆ. ಆದುದರಿಂದ ನಾವು ನಮ್ಮ ದೇವರಾದ ಯೆಹೋವನನ್ನು ಮೊದಲನೇದಾಗಿ ತಿಳಿದುಕೊಳ್ಳಬೇಕು. ಆತನೇ ದೇವರು, ಆತನೊಬ್ಬನೇ ದೇವರು, ಆತನನ್ನು ಬಿಟ್ಟು ಬೇರೆ ಯಾವ ದೇವರು ಇಲ್ಲ ಎನ್ನುವುದನ್ನು ನಾವು ತಿಳಿದುಕೊಳ್ಳಬೇಕು. ಎರಡನೇದಾಗಿ ಏನೆಂದರೆ, ನಾವು ಆತನನ್ನೇ ಪ್ರೀತಿಸಬೇಕು. ಆತನನ್ನು ಪ್ರೀತಿಸಿ ಆತನ ಆಜ್ಞೆಗಳನ್ನು ಅನುಸರಿಸುವವರಿಗೆ ದೇವರು ಏನು ಮಾಡ್ತಾರಂದರೆ, ದೇವರು ತನ್ನ ವಾಗ್ದಾನಗಳನ್ನು ನೆರವೇರಿಸುತ್ತಾರೆ. ದೇವರು ಕೊಟ್ಟಿರ್ತಕ್ಕಂಥ ವಾಗ್ದಾನಗಳನ್ನು ನೆರವೇರಿಸುತ್ತಾರೆ. ಎಲ್ಲಿಯ ತನಕ? ಸಾವಿರಾರು ತಲೆಗಳವರೆಗೆ ನೀನು ನೀತಿವಂತನಾಗಿ ನಡೆಯುವುದಾದರೆ, ನೀನು ಕರ್ತನ ಆಜ್ಞೆಗಳಿಗೆ ಅನುಸಾರವಾಗಿ ನಡೆಯುವುದಾದರೆ, ನೀನು ಪರಿಶುದ್ಧತೆಯ ಜೀವನವನ್ನು ಜೀವಿಸುವುದಾದರೆ, ನೀನು ದೇವರಾದ ಯೆಹೋವನೊಬ್ಬನನ್ನೇ ಆರಾಧಿಸುವುದಾದರೆ, ಆತನೊಬ್ಬನನ್ನೇ ಪ್ರೀತಿಸುವುದಾದರೆ, ದೇವರು ಸಾವಿರಾರು ತಲೆಗಳವರೆಗೆ ನಿನ್ನ ವಂಶದವರನ್ನು ಆಶೀರ್ವದಿಸುತ್ತಾರಂತೆ. ಆದುದರಿಂದ ನನ್ನ ಪ್ರಿಯ ದೇವಜನರೇ, ನಾವು ಪ್ರೀತಿಯಲ್ಲಿ ನಡೆಯೋಣ, ಕರ್ತನ ಸನ್ನಿಧಿಯಲ್ಲಿ ಪರಿಶುದ್ಧರಾಗಿ ಜೀವಿಸೋಣ. ನಮ್ಮ ಕರ್ತನು ನಮ್ಮನ್ನು ಎಂದೆಂದಿಗೂ ಆಶೀರ್ವದಿಸುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಪರಲೋಕಗಳ ಒಡೆಯನಾಗಿರುವ ನಮ್ಮ ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ಈ ಲೋಕದಲ್ಲಿರುವ ಎಲ್ಲ ಜನರಲ್ಲಿ ನಮ್ಮನ್ನೇ ನೀವು ಆರಿಸಿಕೊಂಡಿದ್ದೀರಪ್ಪ, ಅದಕ್ಕಾಗಿ ಸ್ತೋತ್ರ. ಆತ್ಮೀಕ ಇಸ್ರಾಯೇಲರಾದ ನಮ್ಮನ್ನು ನೀವು ಸ್ವಕೀಯ ಜನಾಂಗವಾಗಿ ಆರಿಸಿಕೊಂಡಿದ್ದೀರಿ ತಂದೆಯೇ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ, ನಾವು ನೀನೇ ಸತ್ಯದೇವರೆಂಬುದಾಗಿ ತಿಳಿದುಕೊಳ್ಳಲಿಕ್ಕೆ ಕೃಪೆ ಮಾಡಪ್ಪ. ನಿನ್ನನ್ನೇ ಪ್ರೀತಿಸಲಿಕ್ಕೆ, ನಿಮ್ಮ ಆಜ್ಞೆಗಳನ್ನು ಅನುಸರಿಸಿ ನಡೆಯಲಿಕ್ಕೆ ನಮಗೆ ಕೃಪೆ ಮಾಡು ಸ್ವಾಮಿ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಕರ್ತನೆ. ಅವರ ಜೀವಿತದಲ್ಲಿ ಇಂದಿನಿಂದ ದೇವ ನಾವೆಲ್ಲರೂ ನಿನ್ನವರಾಗಿ ಜೀವಿಸಲಿಕ್ಕೆ ಮನಸ್ಸು ಮಾಡಿದ್ದೇವೆ ಕರ್ತನೆ, ಕೃಪೆ ಮಾಡು. ನಮ್ಮೊಂದಿಗಿರು ಕರ್ತನೆ. ಯಾರೆಲ್ಲ ಕಷ್ಟ, ದುಃಖ, ಚಿಂತೆ, ನೋವುಗಳಲ್ಲಿದ್ದಾರೋ, ರೋಗದಲ್ಲಿದ್ದಾರೋ ದೇವ, ಅವರೆಲ್ಲರನ್ನ ಕನಿಕರಿಸಿ ಗುಣಪಡಿಸಿ ಅವರ ಜೀವಿತದಲ್ಲಿ ಬೇಕಾಗಿರುವ ಆಶೀರ್ವಾದಗಳೆಲ್ಲವನ್ನು ಕೊಟ್ಟು ನಡೆಸಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೆನ್.